ಲೋಕಸಭೆಯ ಕಲಾಪ ಇಂದು ಆರಂಭಗೊಳ್ಳುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಕೃಷಿ ಸಚಿವ, ಕಲ್ಯಾಣ ರಾಜ್ಯ ಸಚಿವ ಕೈಲಾಶ್ ಚೌಧರಿ, ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸಲು ನಿರ್ಧರಿಸಿರುವ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳ ಮಾಡಿ ರೈತರಿಂದ ಬೆಳೆ ಖರೀದಿಸುತ್ತಿದೆ ಎಂದು ತಿಳಿಸಿದರು. ಪ್ರತಿ ವರ್ಷ ಕನಿಷ್ಠ ಬೆಂಬಲ ಬೆಲೆ ಅಡಿ ಖರೀದಿಯ ಪ್ರಮಾಣ ಹೆಚ್ಚಳವಾಗುತ್ತಿದೆ. ಎಂಎಸ್ಪಿ ಯೋಜನೆ ಉತ್ತಮಪಡಿಸಲು ಸಮಿತಿಯೊಂದನ್ನು ರಚಿಸಲಾಗಿದ್ದು, ಇದರಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಕೃಷಿ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಕೃಷಿ ತಜ್ಞರಿದ್ದಾರೆ. ಅವರೆಲ್ಲರೂ ಸಭೆ ಸೇರಿ ಚರ್ಚಿಸಿ ಎಂಎಸ್ಪಿ ಯೋಜನೆಯ ಸುಧಾರಣೆಗೆ ಶಿಫಾರಸು ಮಾಡಲಿದ್ದಾರೆ. ಇದರ ಜೊತೆಗೆ ನೈಸರ್ಗಿಕ ಕೃಷಿ ಮತ್ತು ಸಮಗ್ರ ಕೃಷಿ ಕುರಿತಂತೆಯೂ ಈ ಸಮಿತಿ ಸಮಾಲೋಚಿಸಲಿದೆ ಎಂದರು. आपका आभारी हूं जा रही है उसका अध्ययन करके उनको मुआवजा दिया जा सके. ಮತ್ತೊಂದು ಪ್ರಶ್ನೆ, ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದರೆ ಹಲವೆಡೆ ಉತ್ತಮ ಮಳೆಯಾಗಿದೆ. ರೈತರಿಗೆ ಅತಿವೃಷ್ಟಿ, ಅನಾವೃಷ್ಟಿಯಿಂದಾಗಿರುವ ಹಾನಿಗೆ ಸಂಬಂಧಿಸಿದಂತೆ ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ಪರಿಹಾರ ನೀಡಲಾಗುತ್ತದೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷ ತನ್ನ ಪಾಲಿನ ಹಣವನ್ನು ರಾಜ್ಯಗಳಿಗೆ ಒದಗಿಸುತ್ತದೆ ಎಂದು ತಿಳಿಸಿದರು. ಒಂದೊಮ್ಮೆ ವಿಪರೀತ ಹಾನಿ ಸಂಭವಿಸಿದಲ್ಲಿ ರಾಜ್ಯಗಳು ಹೆಚ್ಚುವರಿ ಪರಿಹಾರ ಕೋರಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತವೆ. ಅಂತಹ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಪರಾಮರ್ಶಿಸಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ ಪರಿಹಾರ ಒದಗಿಸುತ್ತಾ ಬಂದಿದೆ ಎಂದು ತಿಳಿಸಿದರು. फंड से वो उसका उपयोग कर सकते हैं और उससे अधिक अगर उनका होता है तो उसके लिए राज्य सरकार अगर भारत सरकार को भेजेगी तो उसके ऊपर नेशनल डिजास्टर फंड है, उसके माध्यम से सरकार का प्रावधान है और राज्य सरकार से अगर इसके ऊपर प्रपोजल आएगा तो भारत सरकार है उसके ऊपर निश्चित रूप से तैयार है, क्योंकि किसानों के साथ मोदी जी की सरकार है वो हमेशा खड़ी रही है. मद्देनजर रखते हुए ಕೇಂದ್ರ ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ಸಹಾಯಕ ಸಚಿವ ನಿಶಿತ್ ಪ್ರಮಾಣಿಕ್ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿ, ಮುಂದಿನ 10 ವರ್ಷಗಳಲ್ಲಿ ಭಾರತದ ಯುವ ಪೀಳಿಗೆಯ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಉದ್ಯೋಗ, ಶಿಕ್ಷಣ, ಯುವ ನಾಯಕತ್ವ, ಕ್ರೀಡಾ ಉತ್ತೇಜನ ಸೇರಿದಂತೆ ಹಲವು ಅಂಶಗಳನ್ನು ಕರಡು ಯುವ ನೀತಿಯಲ್ಲಿ ಅಡಕ ಮಾಡಲಾಗಿದೆ ಎಂದು ತಿಳಿಸಿದರು. इसको भी बहुत माइन्यूटली देखा गया है और इसको भी चिन्हित किया गया है महोदय. और इसके साथ साथ महोदय ड्राफ्ट पॉलिसी में सिस्टमेटिक ढंग से मॉनिटरिंग और एवोल्यूशन की जो प्रावधान है वो भी रखा गया है. लगभग ये करीब 1000 से भी ज्यादा जो सुझाव है वो पब्लिक डोमेन में आया है. सभी सुझाव को भी लिया गया है और भारत एक विश्व की सबसे बड़े युवा आबादी वाली देश है, तो इसमें ऐसी युवा पॉलिसी हम लोग पॉलिसी के लिए सोच रहे हैं और ड्राफ्ट किया है जो विश्व स्तरीय हो, विश्व में भी सबसे अच्छा और बेहतरीन हो. ಮೀನುಗಾರರಿಗೆ ಪ್ರತ್ಯೇಕ ಕ್ರೆಡಿಟ್ ಕಾರ್ಡ್ ನೀಡಿ ಸಾಲದ ಮಿತಿಯ ಮೊತ್ತವನ್ನು ಹೆಚ್ಚಿಸಬೇಕೆಂಬ ಸದಸ್ಯರೊಬ್ಬರ ಪ್ರಶ್ನೆಗೆ ಉತ್ತರ ನೀಡಿದ ಕೇಂದ್ರ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, 2019ರಲ್ಲಿ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಸಾಲದ ಮಿತಿಯನ್ನು 1 ಲಕ್ಷ ರೂಪಾಯಿ ಮಿತಿಯಿಂದ 1,60,000 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆಯಲ್ಲಿ ತೊಡಗಿರುವವರಿಗೂ ಇದು ಅನ್ವಯಿಸುತ್ತದೆ ಎಂದರು. ಕೇಂದ್ರ ಸರ್ಕಾರ ಮೀನುಗಾರಿಕೆ ಕ್ಷೇತ್ರದಲ್ಲಿ 10,000 ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಾಗಿ ಘೋಷಿಸಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ದುಪ್ಪಟ್ಟು 20,000 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಪಿಎಂಎಂಎಸ್ವೈ ಅಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಮೀನುಗಾರರಿಗೆ ನೆರವಾಗುತ್ತಿದೆ. ಸರ್ಕಾರ ನುಡಿದಂತೆ ನಡೆದಿದೆ ಎಂದು ತಿಳಿಸಿದರು. 1 crore 30 lakhs worth 60% subsidy is there, sir. Apart from sir Tamil Nadu, my member unka constituency, sir, the fishing harbour, sir, fishing harbour is there. The Kasimadu fishing harbour is our central government project. That Kasimadu fishing harbour almost 97 crores invested in that. Is a whole central government project, sir, under Sagarmala and Fishery Development Department. We is modernizing fishing harbour that members constituency, sir. ಮಧ್ಯಾಹ್ನದ ಕಲಾಪದಲ್ಲಿ ವನ್ಯಜೀವಿ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಮಂಡಿಸಿದ ಪರಿಸರ ಮತ್ತು ಅರಣ್ಯ ಸಚಿವ ಭೂಪೇಂದ್ರ ಯಾದವ್, ದೇಶದ ವನ್ಯಜೀವಿ ಸಂಪತ್ತು ಮತ್ತು ಜೈವಿಕ ಸಂರಕ್ಷಣೆಗಾಗಿ ಸರ್ಕಾರ ಬದ್ಧವಾಗಿದ್ದು ಹಲವು ಕ್ರಮಗಳನ್ನು ಕೈಗೊಂಡಿದೆ. ಈ ಮಸೂದೆ ಅಳಿವಿನಂಚಿನಲ್ಲಿರುವ ಸಸ್ಯ ಸಂಕುಲ ಮತ್ತು ಪ್ರಾಣಿ ಸಂಕುಲದ ಸಂರಕ್ಷಣೆಗೆ ಅಂತಾರಾಷ್ಟ್ರೀಯ ಒಪ್ಪಂದದ ನಿಬಂಧನೆಗಳ ಪೂರೈಕೆಗೆ ನೆರವಾಗಲಿದೆ ಎಂದರು.
के वन्य जीवों के संरक्षण के लिए और उसके साथ ही साथ देश की वन संपदा और जैव विविधता के संरक्षण के लिए पूरी तरीके से प्रतिबद्ध है।